ಮದ್ದೂರು ತಾಲೂಕು ಭಾರತೀನಗರದ ಮಾರುತಿ ಪಾರ್ಟಿ ಹಾಲ್ನಲ್ಲಿ ಇನ್ನರ್ವಿಲ್ ಸಂಸ್ಥೆಯಿಂದ ಆಪರೇಷನ್ ಸಿಂಧೂರದಲ್ಲಿ ಹುತಾತ್ಮರಾದ ಯೋಧರಿಗೆ ಪುಷ್ಪ ನಮನ, ನಿವೃತ್ತ ಯೋಧರಿಗೆ ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಇದೇ ವೇಳೆ ಇನ್ನರ್ವಿಲ್ ಸಂಸ್ಥೆ ಅಧ್ಯಕ್ಷೆ ಪುಟ್ಟಮ್ಮ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಹುತಾತ್ಮರನ್ನು ನಾವು ಎಂದಿಗೂ ಮರೆಯುವಂತಿಲ್ಲ. ಭಯೋತ್ಪಾದಕರ ಆವಳಿಯಲ್ಲಿ ಯೋಧರಿಲ್ಲದಿದ್ದರೆ ನಾವು ಸುರಕ್ಷಿತವಾಗಿ ಬದುಕಲು ಸಾಧ್ಯವಾಗುತ್ತಿರಲಿಲ್ಲ. ಪ್ರಸ್ತುತ ದಿನದಲ್ಲಿ ಯೋಧರಿಂದ ನಾವು ಸುರಕ್ಷಿತರಾಗಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆಂದರು. ಇನ್ನು ನಿವೃತ್ತ ಯೋಧ ಪುಟ್ಟಸ್ವಾಮಿ ಅವರು ಮಾತನಾಡಿ, ಮಕ್ಕಳಲ್ಲಿ ದೇಶಾಭಿಮಾನ ಮೂಡಿಸಬೇಕು. ಆಗ ಮಾತ್ರ ನಮ್ಮ ದೇಶದ ಬಗ್ಗೆ ಕೆಚ್ಚೆದೆಯ ಸ್ವಾಭಿಮಾನ ಹುಟ್ಟಲು ಸಾಧ್ಯ. ಯೋಧರಿಲ್ಲದಿದ್ದರೆ ದೇಶವಿಲ್ಲ. ನಾವು ಸಹ ದೇಶ ರಕ್ಷಣೆಗಾಗಿ ಮುಂದಾಗಿ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇವೆಂದರು. ಹಾಗೆಯೇ ಇನ್ನರ್ವಿಲ್ ಸಂಸ್ಥೆ ಹಲವು ಸಮಾಜಮುಖಿ ಕೆಲಸದಲ್ಲಿ ತೊಡಗುವುದರೊಂದಿಗೆ ದೇಶಕ್ಕಾಗಿ ದುಡಿಯುತ್ತಿರುವ ಯೋಧರು ಹಾಗೂ ಸಮಾಜ ಸೇವಕರನ್ನು ಗುರುತಿಸಿ ಅಭಿನಂದಿಸುತ್ತಿರುವುದು ಶ್ಲಾಘನೀಯ ಎಂದರು. ಈ ವೇಳೆ ನಿವೃತ್ತ ಯೋಧರಾದ ಮಣಿಕೆರೆ ಚಿಕ್ಕಣ್ಣ, ಮಹಾದೇವು, ಪುಟ್ಟಸ್ವಾಮಿ, ಪೌರ ಕಾರ್ಮಿಕರಾದ ಆನಂದ್, ರಮೇಶ್, ಓಂಗಾಡ್ ಕೃಷ್ಣಮೂರ್ತಿ, ವಕೀಲ ವೆಂಕಟೇಶ್, ಪತ್ರಕರ್ತೆ ಅನುಪಮಾ ಸತೀಶ್, ಜನವಾದಿ ಮಹಿಳಾ ಸಂಘಟನೆ ಅಧ್ಯಕ್ಷೆ ಶೋಭಾ ಅವರನ್ನು ಶನಿವಾರ ಸಂಜೆ 5 ಗಂಟೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಧಾ ಅವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ವೇದಿಕೆಯಲ್ಲಿ ಇನ್ನರ್ವಿಲ್ ಸಂಸ್ಥೆ ಸಂಸ್ಥಾಪಕಿ ಅಧ್ಯಕ್ಷೆ ಲಕ್ಷ್ಮೀ ಮಂಜುಳಾ ಬೋರೇಗೌಡ, ಕಾರ್ಯದರ್ಶಿ ದಿವ್ಯಾ, ಖಜಾಂಚಿ ಜಯಲಕ್ಷ್ಮಿ ವೆಂಕಟೇಗೌಡ, ಪದಾಧಿಕಾರಿಗಳಾದ ಸವಿತಾ ಚಂದ್ರೇಶ್, ರೋಟರಿ ಸದಸ್ಯ ಎಆರ್ ಚಂದ್ರೇಶ್, ಶಿವರಾಮೇಗೌಡ, ಎಲ್ಐಸಿ ಬಸವರಾಜು ಸೇರಿದಂತೆ ಹಲವು ಸದಸ್ಯರು ಹಾಜರಿದ್ದರು. ಸೇವೆ ಮಾಡಿ ಸತ್ಯ ಅನ್ನೋದು ನನಗೆ ಇದೇ ರೂಪದಾಗಬಹುದು. ಲಾಸ್ಟ್ ಟೈಮ್ ಅವರು ಹೋದಾಗ ಹೋಗಿ ಹಾಕಿಟ್ಟು ಬಂದಿಲ್ಲ, ವಾಪಸ್ ಫೋನ್ ಮಾಡೋಕ್ಕಾಗಲ್ಲ. 2,000 ಡಿಸ್ಪ್ಲೇ ಅಷ್ಟು ಫೋನ್ ವ್ಯವಸ್ಥೆ ಇರಲಿಲ್ಲ. ಯಾವುದೋ ಒಂದೇ ಒಂದು ಲ್ಯಾಂಡ್ ಇತ್ತು. ಅದರಲ್ಲಿ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು. ಈಗ ಇತ್ತೀಚೆಗೆ ಮತ್ತೆ ಕೊರೋನಾ ಬರ್ತಾ ಇದೆ. ಎಲ್ಲರೂ ನಾವು ಹೇಳೋದೇನಪ್ಪ